ವಿಶ್ವ ಜಾಗತೀಕರಣ ಅಂದರೆ ಡೆವಲಪ್ ಹೇಗೆ ಆಗ್ತಾ ಇದೆ, ಅದರ ಜೊತೆಗೆ ಮಾನವನಿಗೆ ಉಚಿತವಾಗಿ ಸಿಗ್ತಾ ಇದ್ದಿದ್ದೇನು, ಗಾಳಿ, ಬೆಳಕು ಮತ್ತು ನೀರು. ಕೆಲವು ಆಹಾರಗಳು, ಮನೆ ಮುಂದೆ ಗಿಡಗಳು ಹಾಕ್ಕೊಂಡು ತರಕಾರಿ ಬೆಳೆಸೋದಿರ್ಬೋದು, ಹಣ್ಣುಗಳನ್ನ ಬೆಳೆಸೋದಿರ್ಬೋದು, ಅಥವಾ ಪಕ್ಕದ ಮನೆಯಲ್ಲಿ ಏನೋ ದೊಡ್ಡ ಮಾವಿನ ಮರ ಇದೆ ಅಂದಾಗ ಅವ್ರು ನಮಗೆ ಕೊಡುವಂಥದ್ದು, ನಮ್ಮನೇಲೇನೋ ಬೆಳೆದು ಸೀಬೇಕಾಯಿ ಅಂಥದ್ದನ್ನು ಅವ್ರಿಗೆ ಕೊಡುವಂಥದ್ದೆಲ್ಲ ಮಾಡ್ತಾಯಿದ್ವಿ. ಆದರೆ ನಾವು ಆ ಭಾರತೀಯರು ಅದನ್ನು ಇಟ್ಕೊಂಡಿದ್ವಿ. ಆದರೆ ಈಗೇನಾಗಿದೆ ಅಂದರೆ ವಿಶ್ವದ ಜಾಗತೀಕರಣದ ಹೆಸರಿನಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ಕೊಂಡುಕೊಳ್ಬೇಕಾದಂಥ ಪರಿಸ್ಥಿತಿ ನಮಗೆ ಬಂದಿದೆ. ಈಗ ಈ ಮೂಲಕ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಲೇಖಕಿ ಹೇಳ್ತಾ ಇರೋದು ಅಂದರೆ, ಲೇಖಕಿ ಬರೆದಂಥ ಸಂದರ್ಭದಲ್ಲಿ ಇರಲಿಲ್ಲ, ಆದರೆ ಇವತ್ತಿನ ವಿಷಯವನ್ನು ತಗೊಂಡಾಗ ಮಕ್ಕಳೇ, ಪ್ರೆಸೆಂಟ್ ಸಿಚುವೇಶನ್ ತಗೊಂಡ್ರೆ ಏನಾಗಿದೆ, ನಮಗೆ ಪ್ರತಿಯೊಂದಕ್ಕೂ ನೀರು, ಯಾರೂ ಚೆನ್ನಾಗಿರೋ ನಲ್ಲಿ ಡೈರೆಕ್ಟ್ ನೀರು ಕುಡಿಯೋದಿಲ್ಲ, ಚೆನ್ನಾಗಿರಲ್ಲ ಅಂಥೇಳಿ ದುಡ್ಡು ಕೊಟ್ಟು ತೊಗೊಂಡು ನಾವು ನೀರನ್ನು ಕುಡಿತಾ ಇದ್ದೀವಿ. ಆದ್ದರಿಂದ ಆ್ಯಕ್ಚುಲಿ ಭಾರತದಲ್ಲಿ ಏನು ಅಂತ ಹೇಳಿದ್ರೆ, ಮಾನವೀಯತೆಗೆ ಬೆಲೆ ಕೊಟ್ಬಿಟ್ಟು ನಾವೇನು ಮಾಡ್ತಾಯಿದ್ವಿ, ಬಳಲಿ ಬಂದವರಿಗೆ ಅಂದರೆ ಬಾಯಾರಿಕೆಯಿಂದ ಬಂದವರಿಗೆ ನೀರನ್ನು ಕೊಡ್ತಾ ಇದ್ವಿ, ಹಸಿದು ಬಂದವರಿಗೆ, ಹಶು ಅಂತ ಬಂದವರಿಗೆ ಊಟವನ್ನು ಹಾಕ್ತಾ ಇದ್ವಿ, ದುಡ್ಡು ಕೇಳ್ತಾ ಇರಲಿಲ್ಲ ಅಂಥ ಒಂದು ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರೋದು ವಿಶ್ವದಲ್ಲಿ ಹೆಮ್ಮೆ ಪಡುವ ಸಂಗತಿ. ಇನ್ನೆಲ್ಲೂ ಸಿಗಲ್ಲ ಆ ರೀತಿ ನಮ್ಮ ಭಾರತದಲ್ಲಿ ಇರುವಂತಹದ್ದು. ಏನೇ ಆದರೂ ಕೂಡ ಇವತ್ತಿಗೂ ಕೂಡ ಕೆಲವು ಮೌಲ್ಯವನ್ನು ನಾವು ಕಾಪಾಡಿಕೊಂಡು ಬಂದಿದ್ದೀವಿ. ಪಾಠಕ್ಕೆ ಬರೋಣ ಮಕ್ಕಳೇ. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು ಎಂಬುದು ನನ್ನ ಇಲ್ಲಿಯವರೆಗಿನ ಅನುಭವ. 2 ವಾರ ಕಳೆದಿದೆ, ಊರೂರು ಅಲೆದಿದ್ದಾಯಿತು. ದಿನವೂ ಅಸಾಧ್ಯ ಬಾಯಾರಿಕೆ. ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತದೆ, ಕುಡಿಯಲು ನೀರು ಸಿಗೋದು. ಭಾರತದಿಂದ ಬೇರೆ ದೇಶಕ್ಕೆ ಹೋಗಿದ್ದಾರೆ ಲೇಖಕಿ. ಅಲ್ಲಿ ಕೇಳ್ತಾರೆ, ಎಲ್ಲ ಸಿಗ್ತಾ ಇದೆ ಅಲ್ಲಿ ಅವರಿಗೆ. ಫಾರಿನ್ ಕಂಟ್ರೀಸಲ್ಲೆಲ್ಲ ಟ್ರಾವೆಲ್ ಮಾಡಿಕೊಂಡು ಓಡಾಡಿಕೊಂಡು ಬಂದಂಥವ್ರಿಗೆ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಏನಾಗಿದೆ, ಯಾಕೆ ನೀರು ಕೊಡದ ನಾಡಿನಲ್ಲಿ ಅಂತ ಬರೆದಿದ್ದಾರೆ ಅನ್ನೋದನ್ನು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳೇ. ಕಾಲಿಟ್ಟೆ, ಉಳಿದೆಲ್ಲ ಏನು ಬೇಕೋ ಎಲ್ಲ ಕೊಡ್ತಾರೆ, ದುಡ್ಡು ಕೊಟ್ಟರೆ ಸಿಗುತ್ತೆ, ಆದರೆ ಏನು ಸಿಗಲ್ಲ, ನೀರು ಮಾತ್ರ ಸಿಗಲ್ಲ. ನನ್ನ ಅನುಭವ, ಅವರ ಅನುಭವ ಹೇಳ್ತಾ ಇದ್ದಾರೆ. 2 ವಾರ ಕಳೆದಿದೆ, ಊರು ಅಲ್ದಿದ್ದೀವಿ ಫಾರಿನ್ಗೆ ಹೋಗ್ಬಿಟ್ಟು. ದಿನವೂ ಅಸಾಧ್ಯ ಬಾಯಾರಿಕೆ. ಓಡಾಡುವಾಗ ಏನಾಗುತ್ತೆ, ನಮಗೆ ನ್ಯಾಚುರಲ್ ಆಗಿ ಬಾಯಾರಿಕೆ ಆಗ್ತಾ ಇರುತ್ತೆ. ಬಾಯಾರಿಕೆಗೆ ಏನು ಸಿಗುತ್ತಲ್ಲಿ, ಕೋಲಾ ಸಿಗುತ್ತೆ, ಫ್ರೆಂಚ್ ವೈನ್ ಸಿಗುತ್ತೆ, ಬಿಯರು, ಬಾಟ್ಲಿಲಿ ಹಣ್ಣಿನ ರಸ, ಜ್ಯೂಸ್ಗಳು ಕೂಡ ಸಿಗುತ್ತೆ, ಆದರೆ ನೀರು ಮಾತ್ರ ಸಿಗಲ್ಲ. ಇಲ್ಲಿ ಯುರೋಪಿನಲ್ಲಾಗಲಿ ಅಲ್ಲಿ ಅಮೇರಿಕಾದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ.